ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷ ಬಹಳಷ್ಟು ಅವಮಾನ ಮಾಡಿದೆ ಎಂದು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಸಂಸ್ಥಾಪಕ ಅಧ್ಯಕ್ಷರಾದ ಮಾರುತಿರಾವ್ ಜಂಕ ಅವರು ಕಿಡಿಕಾರಿದ್ದರು. ಕಲಬುರಗಿಯಲ್ಲಿ ಮಾಧ್ಯಮರ ಜೊತೆ ಮಾತನಾಡಿದ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮತ್ತು ಅವರ ಅನೇಕ ಸ್ಥಳಗಳನ್ನು ಅಭಿವೃದ್ಧಿ ಮಾಡಿರುವುದು ಬಿಜೆಪಿ ಎಂದು ಹೇಳಿದರು. ಈ ಸಮಯದಲ್ಲಿ ಮುಖಂಡರಾದ ದೇವಮಿತ್ರ ಅವರು ಕಾಂಗ್ರೆಸ್ ವಿರುದ್ಧ ಗುಡುಗಿದರು. ಜೀವನ ಸಾಗಿಸ್ತಕ್ಕಂಥ ಎಲ್ಲ ಈ ನಮ್ಮ ಪರಿಶಿಷ್ಟ ಜಾತಿಯ ಸಮುದಾಯದ ಮುಖಂಡರುಗಳಿಗೆ ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಮತ್ತು ನೌಕರ ವರ್ಗದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿ ಎಂಜಾಯ್ ಮಾಡ್ತಕ್ಕಂಥವ್ರು ಮತ್ತೆ ಕಾಂಗ್ರೆಸ್ಗೆ ಓಟ್ ಹಾಕಿ ಅವ್ರನ್ನ ಒಂದು ಶಕ್ತಿಯಾಗಿ ಮಾಡಬೇಕು ಈ ದೇಶದಲ್ಲಿ ಅಂತಕ್ಕಂಥದ್ದು ಅದು ಭಾಳ ಹುನ್ನಾರ ನಡೀತಾ ಇದೆ. ಇದಕ್ಕೆ ಕಳೆದ ವರ್ಷ ಅಂದರೆ 2010 ವರ್ಷಗಳಿಂದ ಈ ದೇಶದಲ್ಲಿ BJP ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ನರೇಂದ್ರ ಮೋದಿ ಅವರು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು 10 ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರು ವೈಯಕ್ತಿಕವಾಗಿ ಅವರು ಎಲ್ಲಿ ಯಾವ್ಯಾವ ಸ್ಥಳಗಳಲ್ಲಿ ಒಂದು ಪಂಚತೀರ್ಥ ಅಂತ ಮಾಡಿಕೊಂಡು 5 ಪಂಚತೀರ್ಥಗಳನ್ನು ಮಾಡಿಕೊಂಡು ಅಂಬೇಡ್ಕರ್ ಅವರು ಹುಟ್ಟಿರ್ತಕ್ಕಂಥ ಮಧ್ಯಪ್ರದೇಶದ ಇಂದೂರು ಜಿಲ್ಲೆ ಮಾಹೂರಿನ ಗ್ರಾಮವನ್ನು ಅವ್ರು ಹುಟ್ಟಿರ್ತಕ್ಕಂಥ ಮನೆಯನ್ನು ಪುನರ್ ನಿರ್ಮಾಣ ಮಾಡಿ ನವೀಕರಿಸಿ ಹೊಸ ಒಂದು ಅಂಬೇಡ್ಕರ್ ನಗರ ಅಂತ ಘೋಷಣೆ ಮಾಡೋದ್ರ ಮುಖಾಂತರ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚೈತ್ಯ ಭೂಮಿ ದಾದರ್ನಲ್ಲಿರ್ತಕ್ಕಂಥದ್ದು ಅದನ್ನು ಸಹ ನವೀಕರಣಗೊಂಡಿರ್ತಕ್ಕಂಥದ್ದು ಮತ್ತು ಅಂಬೇಡ್ಕರ್ ಅವರು ವಾಸ ಮಾಡಿರ್ತಕ್ಕಂಥ ನ್ಯೂ ಡೆಲ್ಲಿ ಅಲ್ಲಿಪುರ್ ರಸ್ತೆಯಲ್ಲಿರ್ತಕ್ಕಂಥ ಅವರ ಸ್ವಂತ ಮನೆಯನ್ನು ಮತ್ತು ಲಂಡನ್ದಲ್ಲಿ ಬಾಡಿಗೆಯಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ಅವರ ಮನೆಯನ್ನು BJP ಗೌರ್ಮೆಂಟು ಮತ್ತು ನಾಗ್ಪುರದಲ್ಲಿ ಇರ್ತಕ್ಕಂಥ ಚೈತ್ಯ ಭೂಮಿ ದೀಕ್ಷಾ ಭೂಮಿಯನ್ನು ಅವೆಲ್ಲವೂ 5 ಪಂಚತೀರ್ಥಗಳನ್ನು ಒಂದು ಡೆವಲಪ್ಮೆಂಟ್ ಮಾಡಿ ನವೀಕರಿಸಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾಳ ಅಭೂತಪೂರ್ವವಾದಂಥ ಗೌರವಿಸ್ಕೊಟ್ಟಿರ್ತಕ್ಕಂಥ ಅದು BJP ಗೌರ್ಮೆಂಟ್ ಅಂತಕ್ಕಂಥದ್ದು ನರೇಂದ್ರ ಮೋದಿಜಿ ಅಂತಕ್ಕಂಥವ್ರು. ನಾವು ಇವತ್ತು ಕರ್ನಾಟಕದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಒಟ್ಟಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಕಾಂಗ್ರೆಸ್ ಅನ್ಯಾಯ ಮಾಡಿದೋ ಅವ್ರಿಗೆ ಅವಮಾನ ಮಾಡಿದೋ 60 ವರ್ಷ ಅವಮಾನ ಮಾಡಿದ ಅದನ್ನು ಸಹಿಸ್ಕೊಂಡಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ಧಿಕ್ಕರಿಸಿ ಮತ್ತು ಮೋದಿಯವ್ರನ್ನ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಮಾಡಲಿಕ್ಕೆ ನಾವು ಸಂಪೂರ್ಣವಾಗಿ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಅವರಿಗೆ ಓಟ್ ಹಾಕೋದ್ರ ಮುಖಾಂತರ ಮತ್ತು ಅಂಬೇಡ್ಕರ್ ಅವರ ಮೀಸಲಾತಿ ಎಂಜಾಯ್ ಮಾಡ್ತಕ್ಕಂಥವ್ರು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ನಿಜವಾಗಿ ಪರಿಶಿಷ್ಟ ಜಾತಿ ಜನಾಂಗದವರು ಅಂಬೇಡ್ಕರ್ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು BJP ಗೌರ್ಮೆಂಟ್ಗೆ BJP ಪಕ್ಷಕ್ಕೆ ಓಟ್ ಹಾಕೋದ್ರ ಮುಖಾಂತರ ಈ ಕಾಂಗ್ರೆಸ್ ಪಕ್ಷವನ್ನು ಈ ದೇಶದಿಂದ ಕೆತ್ತಾಕ್ಬೇಕಂತ ಸಂದೇಶ ಇತ್ತಲ್ಲ, ಕರೆ ಇತ್ತಲ್ಲ, ಅದು ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೂ ಸಹ ನಾವು ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲಿ ನಾವು ಅವ್ರಿಗೆ ಓಟ್ ಕೊಡೋದ್ರ ಮುಖಾಂತರ ಸಮರ್ಥ ವ್ಯಕ್ತಿಯನ್ನು ಈ ದೇಶದ ಪ್ರಧಾನಮಂತ್ರಿ ಮಾಡಲಿಕ್ಕೆ ನಾವು ಅಂಬೇಡ್ಕರ್ ಸಂಪೂರ್ಣವಾಗಿ ಮತ್ತೊಮ್ಮೆ ಅವ್ರನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ನಾವು ಬೆಂಬಲಿಸ್ತೀವಿ. ತಮ್ಮ ಮುಖಾಂತರ ಎಷ್ಟು ಜನಗ ಎಚ್ಚರಿಕೆ ಕೊಟ್ಟಿದ್ದೀರಿ ಸರ್ ಇಲ್ಲಿ ತನಕ? ನಾವು ಪತ್ರಿಕೆ ಮುಖಾಂತರ ಜನರಿಗೆ ಒಂದು ವಿಚಾರವನ್ನು ಕೊಡ್ತಾ ಇದ್ದೀವಿ. ನಾವು ಎಲ್ಲಿ ಮನೆಗೆ ಹೋಗೋಂಥದ್ದು ಆಗಿರ್ಬೋದು, ಬೇರೆ ಬೇರೆ ಬಟ್ ನಾವು 2014 ಇವತ್ತು ನಾವು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯನ್ನು ಸ್ಥಾಪನೆ ಮಾಡ್ಕೊಂಡು ಮತ್ತು ಓಟಿನ ಬಗ್ಗೆ ನಮ್ಮ ಜನರಿಗೆ ಅವೇರ್ನೆಸ್ ಇಲ್ಲ. ಬೇರೆ ಬೇರೆ ಎಲ್ಲ ಜಿಲ್ಲೆಗಳಲ್ಲಿ ನಾವು ಎಲ್ಲ ಜಿಲ್ಲಾ ಪ್ರವೇಶ ಮಾಡ್ಕೊಂಡಿದ್ವಿ. ಮತ್ತು ಈ ಒಂದು 14 ಲೋಕಸಭೆ ಚುನಾವಣೆ ಇರೋದ್ರಿಂದ ನಾವು BJPಗೆ ಬೆಂಬಲಿಸ್ಬೇಕಂತ ಮತ್ತು ನಾವು ಸ್ವಯಂ ಘೋಷಣೆವಾಗಿ ಇದು ಯಾವುದೇ ಆಮಿಷ ಇಲ್ಲ ಮತ್ತು ಯಾವುದೂ ವಿಚಾರವಾಗಿ ನಾವು ಇಲ್ಲ, ಸ್ವಯಂ ಘೋಷಣೆಯಿಂದ ನಾವು NDA ಮತ್ತು BJP ಸಪೋರ್ಟ್ ಮಾಡ್ತೀವಿ. ನಮ್ಮ ಹೆಸರು ಮಾರುತಿರಾವ್ ಜಂಬಗ, ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷರು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನ ರಚನಾ ಸಮಿತಿಗೆ ಮೆಂಬರ್ ಆಗಲಿಕ್ಕೆ ಬಾಂಬೆ ಪ್ರಾಂತ್ಯದಿಂದ ನಾಮಿನೇಷನ್ ಆಗ್ತಾರೆ. ಆ ನಾಮಿನೇಷನ್ ಆಗಿ ಎಲೆಕ್ಷನ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅವರನ್ನು ಸೋಲಿಸ್ತದೆ. ಅವರು ಮನೆಯಲ್ಲಿದ್ದಾಗ ಜೋಗೇಂದ್ರ ಗೆದ್ದಿರ್ತಾರೆ. ಅವರು ಗೆದ್ದ ಮೇಲೆ ಅವರು ಬಾಬಾ ಸಾಹೇಬ್ ಸೋತ ವಿಷಯ ಒಂದೇ ಪಾರ್ಟಿ ಅವರು ಸೋತ ವಿಷಯ ಬಂದು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ನೀವು ನಮ್ಮ ಕ್ಷೇತ್ರಕ್ಕೆ ಬರ್ರಿ, ನಾವು ನಿಮ್ಗೆ ಗೆಲ್ಲಿಸ್ತೀವಿ ಅಂತೇಳಿ ಅವ್ರು ರಾಜೀನಾಮೆ ಕೊಡ್ತಾರೆ. ಕೊಟ್ಟು ಗೆಲ್ಲಿಸ್ತಾರೆ ಅವರು. ಹೇಳ್ತಾ ಇದ್ದಾರಲ್ಲ ಮೋದಿಯವರು ಈಗ BJP ಅವರು ಬಂದರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ, ಇದಕ್ಕೆ ನೀವೇನು ಹೇಳ್ತೀವಿ? ಇವ್ರು ಓದ್ಯಾರ ಕಾಂಗ್ರೆಸ್ ಸಂವಿಧಾನ ಚಾಲೆಂಜ್ ಮಾಡ್ತಾರೆ. ನಾನು ಸಂವಿಧಾನ ಯಾವನೇ ಕಾಂಗ್ರೆಸ್ ಅಂತ ಹೇಳಿದವನು ಬಾಲಸ್ವಾಮಿ ಓದೇನಾ? ಬಹಿರಂಗ ಸವಾಲು, ಇದು ಬಹಿರಂಗ ಸವಾಲು. ನೀವು ಗೊತ್ತಿಲ್ಲ, ಪ್ರೆಸ್ ಮೀಟಲ್ಲಿ ಮಾತಾಡಿದೆ. ಭಾರತ ಸಂವಿಧಾನ ಆಗಿದ್ದು 3 ಸಂವಿಧಾನಗಳಿಂದ. ಒಂದು ಮನೆ ಸಂವಿಧಾನ ಅಂಶಗಳು, ಬ್ರಿಟಿಷ್ ಸಂವಿಧಾನ, ಅಂಬೇಡ್ಕರ್ ಸಂವಿಧಾನ, ಮನು ಸಂವಿಧಾನ, ಬ್ರಿಟಿಷ್ ಸಂವಿಧಾನ 3 ಸೇರಿ ಭಾರತ ಸಂವಿಧಾನ ಆಗಿದ್ದು.
ಇವು ಆರ್ಟಿಕಲ್ 13 ಓದಿಲ್ಲ, ಆರ್ಟಿಕಲ್ 32 ಓದಿಲ್ಲ, ಸಂವಿಧಾನ ಓದಿಲ್ಲ ರೀ. 10 ವರ್ಷ ಲಬ ಹೋಗ್ಬೇಕಂತ ನಾವು. ಈಗ ಆ ರಾಷ್ಟ್ರೀಯ ನಾಯಕರು ಹೇಳ್ತಿದ್ದಾರೆ ಸಂವಿಧಾನ ಅಪಾಯದಲ್ಲಿದೆ. ಯಾವ ರಾಷ್ಟ್ರ ನಾಯಕ? ML ಆದ್ರೆ ರಾಷ್ಟ್ರ ನಾಯಕ. ಇವು ಪೊಲಿಟಿಕಲ್ ಎಜುಕೇಷನ್ ಇಲ್ಲ ಇವರಿಗೆ, ಪೊಲಿಟಿಕಲ್ ಎಜುಕೇಷನ್ ಇಲ್ಲ ರೀ ಅನ್ಟಚಬಲ್ಸ್ಗೆ. ಅವ್ರು ಯಾವ ರಾಷ್ಟ್ರ ನಾಯಕ ಯಾವನು ನಿಮ್ಮ ಪ್ರಕಾರ? ಈಗ ಯಾರು ರಾಜ್ಯಸಭೆಯಲ್ಲಿ ಯಾರು ಮಲ್ಲಿಕಾರ್ಜುನ ಖರ್ಗೆ ಏನು ಹೇಳ್ತಾನೆ ಗೊತ್ತಾ? ನಾನು ದಲಿತ ಇದ್ದೀನಿ, ನನಗೆ ಮಾತಾಡೋಕ್ಕೆ ಅವಕಾಶ ಇಲ್ಲ ಅಂದರೆ ಇವರು ರಾಷ್ಟ್ರ ನಾಯಕ? ರೆಕಾರ್ಡ್ ಅದು ರೀ. ಮತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇವರು 801 ಮಹಿಳೆಯರ ರೇಪುಗಳದು, 350 ಮಾಡಿರೋದು, 9100 ಪ್ರಕರಣ ದೌರ್ಜನ್ಯ ಪ್ರಕರಣ ಅದು. ದಾನಮ್ಮ ಅಂತ 9ನೇ ಕ್ಲಾಸ್ ಓದಂಥ ಹುಡುಗಿ ಅಕ್ಕದ ಸ್ಕೂಲ್ ಹೋಗುವ ಬಿಜಾಪುರ ಟೌನಲ್ಲಿ ಕಿಡ್ನಾಪ್ ಮಾಡಿ ರೇಪ್ ಮಾಡಾಕ್ತಾರೆ. ಯಾರು ಮಾತಾಡ್ತಾನ? ಸಿದ್ದರಾಮಯ್ಯ ಮುಚ್ಚಾಕಿರೋದು. ಸಿದ್ದರಾಮಯ್ಯ ಮುಚ್ಚಾಕಿದ್ದ. ಎಂ ಪಾಟೀಲ್ ಅವನು ಹೋಮ್ ಮಿನಿಸ್ಟರ್ ಇದ್ದ. ಮತ್ತು ಸಿದ್ದರಾಮಯ್ಯನ ಇವನಿಗೆ ನೋಡಿ, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಮತ್ತು ಸಿದ್ದರಾಮಯ್ಯ ಕಂಟೆಸ್ಟ್ ಆಯಿತು CMಗೆ 2013 ಅವನು ಕಂಟೆಸ್ಟ್ ಮಾಡಿದ್ರೆ 78 ಬಂದು ಸಿದ್ದರಾಮಯ್ಯ, ಖರ್ಗೆಗೆ 38 ಬಂದು. ಹೇಳೋದು ಭಾವಸ ಅಂದರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಅನ್ಟಚಬಲ್ಸ್ನ ಯಾರು ತುಳಿತಾರೆ ಅನ್ನೋದಕ್ಕೆ ಸಾಕಷ್ಟು ರೆಕಾರ್ಡ್ಗಳವ, ಡಾಕ್ಯುಮೆಂಟ್ರಿ ಮಾತಾಡ್ತೇವೆ ನಾವು. ನೋಡಿ, ನಾವು ನಿಮ್ಮ ಮೂಲಕ ನಾನು ಪ್ರೆಸ್ ಮೂಲಕ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲ ಇಂಡಿಯಾದಲ್ಲಿ ಬಾಬಾ ಸಾಹೇಬ್ ಸಂದೇಶ ಮತ್ತು ಅವ್ರ ಗುರಿ ಗೊತ್ತಿಲ್ಲ ಯಾರಿಗೆ.